ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಿಮಾ ಅವರೇ, ನಿಮಗೆ ಈ ವಾತಾವರಣ ಇಷ್ಟ ಆಯಿತಾ ಅಂತ ಮುತ್ತು ಕೇಳ್ತಾನೆ. ತುಂಬ ಇಷ್ಟ ಆಯಿತು ಅಂತಾಳೆ ಮಹಿಮಾ. ನಿಮ್ಮ ಊರಲ್ಲಿ ಬರಡು ಭೂಮಿ ಅಲ್ವಾ, ಅಲ್ಲಿ ನೀರಿಗೆ ತುಂಬ ಕಷ್ಟ, ಪಾಪ ಜನ ಹೆಂಗಿರ್ತಾರೋ ಏನೋ ಅಂತಾನೆ ಮುತ್ತು. ಹಾಂ ಮುತ್ತುಜಿ, ವಹ ಬಹುತ್ ಮುಷ್ಕಿಲ್ ಹೇ ಮುತ್ತುಜಿ, ಉಧರ್ ಮುझे आपके जैसे कोई देखभाल नहीं है ಅಂತಾಳೆ ಮಹಿಮಾ. ಅರ್ಥ ಆಗಿಲ್ಲ ಅಂತಾನೆ ಮುತ್ತು. ಅಲ್ಲಿ ನಿಮ್ಮ ತರಹ ನನಗೆ ಯಾರೂ ಕೇರ್ ಮಾಡಲ್ಲ ಅಂತಾಳೆ ಮಹಿಮಾ. ಹೌದಾ, ನಾನು ಅಷ್ಟೊಂದು ಕಾಳಜಿ ಮಾಡ್ತೀನಾ ಅಂತಾನೆ ಮುತ್ತು. ನನ್ನ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀರಾ ಅಂತಾಳೆ ಮಹಿಮಾ. ನಂತರ ಮಹಿಮಾ ಮುತ್ತು ಎದೆ ಮೇಲೆ ಕೈ ಇಟ್ಟು, ನಿಮ್ಮ ಹೃದಯ ಬಹುತ್ ಸುಂದರ್, ಇಲ್ಲಿ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಅಂತ ಅಲ್ಲಿಂದ ನಾಚಿಕೊಂಡು ಓಡ್ತಾಳೆ. ಆಗ ಮುತ್ತು ಅವಳ ಹತ್ರ ಬಂದು ಅವಳ ಕೈನ ಮುಟ್ತಾನೆ. ಮಹಿಮಾ ನಾಚ್ಕೋತಾಳೆ. ಮುತ್ತು ಅವಳ ಮುಂಗುರುಳನ್ನು ಹಿಂದೆ ಮಾಡಿ ಅವಳನ್ನೇ ನೋಡ್ತಾ ಮುತ್ತು ಕೊಡಬೇಕು ಅನ್ನುವಾಗ ಮಹಿಮಾ ತಿರುಗ್ತಾಳೆ. ನಂತರ ನಾಚಿಕೊಂಡು ಅಲ್ಲಿಂದ ಹೋಗಿ ಮತ್ತೆ ಅವನ ಪಕ್ಕ ಬಂದು ನಿಂತ್ಕೋತಾಳೆ. ಅವಳ ತಲೆಗೆ ಮುತ್ತು ಮುತ್ತನ್ನು ಕೊಡ್ತಾನೆ. ನಂತರ ಇಬ್ಬರು ಕೂತ್ಕೊತಾರೆ. ಮಹಿಮಾ ಕೈನ ಹಿಡ್ಕೊಂಡು ಥ್ಯಾಂಕ್ಸ್ ಅಂತಾನೆ ಮುತ್ತು. ಥ್ಯಾಂಕ್ಸ್ ಯಾಕೆ ಅಂತಾಳೆ ಮಹಿಮಾ. ನನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಕ್ಕೆ. ಜೀವನದಲ್ಲಿ ಯಾರಾದರೂ ಒಪ್ಪಿ ನನ್ನ ಜೊತೆ ಇರ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನೀವು ನನ್ನ ಜೊತೆಯಾಗಿ ಖಾಲಿಯಾಗಿದ್ದ ನನ್ನ ಹೃದಯನ ಸಂಪೂರ್ಣವಾಗಿ ತುಂಬಿಟ್ರಿ ಅಂತಾನೆ ಮುತ್ತು. ಮುತ್ತುಜಿ ಅಂತಾಳೆ ಮಹಿಮಾ. ಹೌದು ಮಹಿಮಾ, ಚಿಕ್ಕ ವಯಸ್ಸಲ್ಲೇ ನಾನು ತಾಯಿ ಪ್ರೀತಿನ ಕಳ್ಕೊಂಡೆ. ನಾನೇ ಚಿಕ್ಕವನಾಗಿದ್ದರೂ ನನ್ನ ತಮ್ಮಂದಿರನ್ನ ಸಾಕೋ ಜವಾಬ್ದಾರಿನ ಹೊತ್ಕೊಂಡೆ. ಜೀವನ ಇಷ್ಟೇ ಅಂತ ಅಂದ್ಕೊಂಡಿದ್ದು ನನಗೆ ಪ್ರೀತಿ ಪರಿಚಯ ಮಾಡಿಸಿದವ್ರು ನೀವು, ಬದುಕಿಗೆ ಅರ್ಥ ಕೊಟ್ಟವ್ರು ನೀವು. ಯಾವ ಜನ್ಮದ ಋಣನೂ ಗೊತ್ತಿಲ್ಲ, ಈ ಜನ್ಮದಲ್ಲಿ ನೀವು ನನಗೆ ಸಿಕ್ಕಿದ್ದೀರಾ ಅಂತಾನೆ ಮುತ್ತು. ನಹಿ ಮುತ್ತುಜಿ, ನಿಮ್ಮಂಥ ಅಚ್ಚೆ ದಿಲ್ವಾಲ ಇನ್ಸಾನ್ ಸಿಕ್ಕಿದ್ದು ನನಗೆ ಖುಷಿಯಾಯಿತು ಅಂತ ಅವನ ಹೆಗ್ಲಿಗೆ ಒರಗ್ತಾಳೆ ಮಹಿಮಾ. ಆಗ 4 ಜನ ರೌಡಿಗಳು ಕ್ಲಾಪ್ಸ್ ಮಾಡ್ತಾ ಅಲ್ಲಿಗೆ ಬರ್ತಾರೆ. ಮಗ, ನಾನು ಹೇಳಿಲ್ವಾ ಸಿನಿಮಾಗೆಲ್ಲ ಹೋಗೋದು ಬೇಡ ಅಂತ, ಇಲ್ಲಿಗೆ ಬಂದರೆ ಫ್ರೀಯಾಗಿ ಲವ್ ಸ್ಟೋರಿ ನೋಡ್ಬೋದು ಅಂತಾನೆ ಒಬ್ಬ ರೌಡಿ. ನೀನು ಹೇಳಿದ್ದು ನಿಜ ಮಗ ಅಂತಾನೆ ಇನ್ನೊಬ್ಬ. ಭಯದಿಂದ ಮಹಿಮಾ ಮುತ್ತುನ ಗಟ್ಟಿಯಾಗಿ ಹಿಡ್ಕೋತಾಳೆ. ನೋಡಿ, ನಾವಿಬ್ಬರು ಮದುವೆ ಆಗ್ತಿರೋದು, ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ, ಬನ್ನಿ ಹೋಗೋಣ ಅಂತಾನೆ ಮುತ್ತು. ಏಯ್ ನಿಂತ್ಕೋ, ಅರ್ಧದಲ್ಲಿ ಹೋದರೆ ನಮ್ಮ ಆಡಿಯನ್ಸ್ಗಳೆಲ್ಲ ಬೇಜಾರು ಮಾಡ್ಕೊಳ್ಳಲ್ವಾ ಅಂತ ರೌಡಿಗಳು ನಗ್ತಾರೆ. ನೋಡಿ, ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ, ನಮ್ಮನ್ನು ಬಿಟ್ಬಿಡಿ ಅಂತ ಕೈ ಮುಗಿತಾನೆ ಮುತ್ತು. ಏಯ್, ಹೀರೋಗೆ ತೊಂದರೆ ಮಾಡಬೇಡಿ ಕಣ್ರೋ, ಅವ್ರು ಮದುವೆ ಆಗಿರೋ ಹುಡುಗಿನ ತುಂಬ ಡೀಪಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ. ನಾವು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಸರ್, ನೀವು ಆರಾಮಾಗಿ ಮಾತಾಡಿಕೊಂಡು ಫಸ್ಟ್ ನೈಟ್ ಮುಗಿಸ್ಕೊಂಡು ಹೋಗಿ, ನಾವು ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡ್ತಿರ್ತೀವಿ ಅಲ್ವೇನ್ರೋ. ನೀನು ಫಸ್ಟ್ ನೈಟ್ ಮಾಡ್ಕೊ, ನೆಕ್ಸ್ಟ್ ನೈಟ್ ನಾವುಗಳಿದ್ದೀವಿ. ಹೆಂಗೋ ಹುಡುಗಿ ನೋಡೋಕ್ಕೆ ಸಖತ್ತಾಗಿದ್ದಾಳೆ ಅಂತಾನೆ ಒಬ್ಬ ರೌಡಿ. ಆಗ ಮುತ್ತು ಕೈನ ಮುಷ್ಟಿ ಮಾಡ್ತಾನೆ. ಏನಮ್ಮ ಹೀರೋಯಿನ್, ನಾವೆಲ್ಲ ಓಕೆನಾ ಅಂತ ನಗ್ತಾನೆ ರೌಡಿ. ಆಗ ಮುತ್ತು ಅವನಿಗೆ ಹೊಡೆದು ಅಲ್ಲಿಂದ ಮಹಿಮಾ ಕೈನ ಹಿಡ್ಕೊಂಡು ಓಡಿ ಬಂದು ಗಾಡಿ ಹತ್ಕೊಂಡು ಫಾಸ್ಟಾಗಿ ಬಂದು ಒಂದು ಕಡೆ ಗಾಡಿನ ನಿಲ್ಲಿಸ್ತಾನೆ. ಇಲ್ಲೇ ಇರು, ನಾನು ಹೋಗಿ ನೀರು ತಗೊಂಡು ಬರ್ತೀನಿ ಅಂತಾನೆ ಮುತ್ತು. ಇಲ್ಲ, ನನ್ನ ಬಿಟ್ಟು ಹೋಗಬೇಡಿ ಅಂತ ಮುತ್ತುನ ಹಿಡ್ಕೋತಾಳೆ ಮಹಿಮಾ. ಭಯ ಪಡಬೇಡಿ ಅಂತ ಮುತ್ತು ಆಚೆ ಹೋಗಿ ನೀರು ತರ್ತಾನೆ, ಮಹಿಮಾಗೆ ಕೊಡ್ತಾನೆ. ಮಹಿಮಾ ನೀರನ್ನು ಕುಡಿತಾಳೆ, ಮುತ್ತನ್ನು ಕುಡಿತಾನೆ. ಮಹಿಮಾ ಅವರೇ, ತಪ್ಪಾಯಿತು, ಹೀಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮನ್ನು ಯಾವುದಾದ್ರೂ ಬೇರೆ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದಾಗಿತ್ತು, ಇಲ್ಲಿಗೆ ಕರ್ಕೊಂಡು ಬಂದು ತಪ್ಪು ಮಾಡಿಬಿಟ್ಟೆ ಅಂತಾನೆ ಮುತ್ತು. ಪರವಾಗಿಲ್ಲ ಮುತ್ತುಜಿ ಅಂತಾಳೆ ಮಹಿಮಾ. ನೀವು ನನ್ನ ಜೊತೆ ಎಷ್ಟು ಖುಷಿಯಾಗಿ ಬಂದ್ರಿ, ನಿಮಗೆ ಏನೂ ಆಗದೆ ಇರೋ ಥರ ನಾನು ನೋಡ್ಕೋಬೇಕಾಗಿತ್ತು ಅಂತಾನೆ ಮುತ್ತು. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತಾಳೆ ಮಹಿಮಾ. ಇಂಥವರು ಎಲ್ಲ ಕಡೆ ಇರ್ತಾರೆ ಮಹಿಮಾ ಅವರೇ, ನಾವು ಹುಷಾರಾಗಿರಬೇಕು, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ, ಟೀ ಕುಡಿತೀರಾ ಬನ್ನಿ ಅಂತ ಟೀನ ಕುಡಿಸ್ತಾನೆ ಮುತ್ತು. ಇಬ್ಬರು ಟೀನ ಕುಡಿತಾರೆ. ನಂತರ ಗಾಡೀಲಿ ಮನೆಗೆ ಬರ್ತಾರೆ. ಮುತ್ತು ಮಹಿಮಾನ ಅವಳ ಮನೆಗೆ ಬಿಡ್ತಾನೆ. ಮಹಿಮಾ ಅವರೇ, ಇವಾಗ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ನಿಮ್ಮ ಜೊತೆ ಕಳೆದಿದ್ದ ಪ್ರತಿ ಕ್ಷಣವೂ ತುಂಬ ಮಧುರವಾಗಿತ್ತು. ನನ್ನ ಜೀವನದಲ್ಲಿ ಇಂಥ ಕ್ಷಣಗಳು ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಖಾಲಿಯಾಗಿದ್ದು ನನ್ನ ಬದುಕಿಗೆ ಬಣ್ಣ ತುಂಬಿದ್ರಿ, ಕತ್ತಲಾಗಿದ್ದು ಎಲ್ಲ ಕಡೆ ಕಣ್ಣಾಗಿ ಎಲ್ಲ ನೋಡಿದ್ರು ಚಂದ ಅನ್ನಿಸೋ ಹಾಗೆ ಮಾಡಿದ್ರಿ. ಇದೆಲ್ಲ ನಿಮ್ಮಿಂದಾನೆ ಮಹಿಮಾ ಅಂತಾನೆ ಮುತ್ತು. ನನಗೂ ಅಷ್ಟೇ ಮುತ್ತುಜಿ, ಆಪ್ಕೆ ಸಾಥ್ ಬಹುತ್ ಖುಷ್, ನಿಮ್ಮ ಜೊತೆ ಇದ್ದರೆ ಲೈಫ್ ಬಹುತ್ ಖುಷ್ ಅಂತಾಳೆ ಮಹಿಮಾ. ನನ್ನ ಲೈಫ್ ನಿಮ್ಮ ಜೊತೆ ಬಹುತ್ ಅಚ್ಚ. ಸರಿ, ನಾನಿನ್ನು ಬರ್ತೀನಿ ಅಂತಾನೆ ಮುತ್ತು. ಹೋಗಲೇಬೇಕಾ ಅಂತಾಳೆ ಮಹಿಮಾ. ಆಗ ಅಮಿತ್ ಬಂದು ಬನ್ನಿ ಒಳಗೆ ಬೈ ಅಂತಾನೆ. ಇಲ್ಲ ಬೈ, ಆಗಲೇ ಲೇಟಾಗಿದೆ, ನಾನು ಹೊರಡ್ತೀನಿ ಅಂತ ಮುತ್ತು ಅಲ್ಲಿಂದ ಹೋಗ್ತಾನೆ. ಈಚೆ ಚಂದನ ಕಿಚನ್ಗೆ ಬರ್ತಾಳೆ. ಕಂಟಿನ್ಯೂ ಬರ್ತಾನೆ. ಆಗ ಹರಿ ಬಂದು ತಿನ್ನೋಕೆ ಏನಿದೆ, ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಂತಾನೆ. ಅಕ್ಕಿ ಇದೆ, ತರಕಾರಿ ಇದೆ, ತಗೊಳ್ತೀನಿ ಅಂತಾಳೆ ಚಂದನ. ಮೇಡಮ್, ಹಸಿ ತರಕಾರಿ ತಿನ್ನೋಕೆ ನಾನೇನು ಎಮ್ಮೆನಾ, ಈ ಗಂಧದ ಗುಡಿಗೆ
ಹೆಮ್ಮೆ ಅಂತಾನೆ ಹರಿ. ಹಾಗಾದರೆ ನೀವೇ ಮಾಡ್ಕೊಂಡು ತಿನ್ನಿ ಅಂತಾಳೆ ಚಂದನ. ಅತ್ತಿಗೆ ದೋಸೆ ಹಿಟ್ಟು ಇದೆ, ದೋಸೆ ಮಾಡೋಣ ಅಂತಾನೆ ಕಂಠಿ. ಒಳ್ಳೆ ಐಡಿಯಾ ಕಂಠಿ, ಆದರೆ ದೋಸೆಗೆ ಯಾವ ಚಟ್ನಿ ಮಾಡೋದು ಅಂತಾಳೆ ಚಂದನ. ತೆಂಗಿನಕಾಯಿ ಇದೆಯಲ್ಲ, ಕಾಯಿ ಚಟ್ನಿ ಮಾಡಿಬಿಡೋಣ ಅಂತಾನೆ ಕಂಠಿ. ಬೇಡ ಬೇಡ, ನನಗೆ ತೆಂಗಿನಕಾಯಿ ಚಟ್ನಿ ಎಲ್ಲ ಬೇಡ ಅಂತಾನೆ ಹರಿ. ಮತ್ಯಾವ ಚಟ್ನಿ ಬೇಕು ಅಂತಾಳೆ ಚಂದನ. ಕಡಲೆ ಬೀಜದ ಚಟ್ನಿ ಮಾಡಿ, ನನಗೆ ತುಂಬ ಇಷ್ಟ ಅಂತಾನೆ ಹರಿ. ಕಡಲೆ ಬೀಜ ಇದೆಯಾ ಅಂತಾಳೆ ಚಂದನ. ಯಾಕಿಲ್ಲ, ಇಲ್ಲೇ ಎಲ್ಲೋ ಅಣ್ಣ ಇಟ್ಟಿರ್ತಾನೆ ಅಂತ ಹರಿ ತೆಗೆದು ಇಲ್ಲಿದೆ ಅಂತಾನೆ. ಇದ್ರೆ ಏನು, ನಾನು ಮಾಡಲ್ಲ, ಯಾಕಂದರೆ ಕಂಠಿ ಅವರಿಗೆ ಕಡಲೆ ಬೀಜ ಚಟ್ನಿ ಇಷ್ಟನೇ ಇಲ್ಲ ಅಲ್ವಾ ಕಂಠಿ ಅಂತ ಚಂದನ ನಾಟಕ ಮಾಡ್ತಾಳೆ. ಹಾಂ ಅತ್ತಿಗೆ ಹಾಂ ಅಂತ ಕಂಠಿ. ಲೇ, ಅವತ್ತು ಅಣ್ಣ ಮಾಡಿದಾಗ ಚಪ್ಪರ್ಸ್ಕೊಂಡು ತಿಂದಿಯಲ್ಲೋ, ಈಗ ಇಷ್ಟ ಇಲ್ಲ ಅಂತಿದ್ಯಾ ಅಂತಾನೆ ಹರಿ. ಅದು ಅವತ್ತು, ಇದು ಇವತ್ತು. ನಾನು ಕಡಲೆ ಬೀಜದ ಚಟ್ನಿ ಮಾಡಲ್ಲ, ಬೇರೆ ಏನು ಬೇಕೋ ಮಾಡಿಕೊಡ್ತೀನಿ ಅಂತಾಳೆ ಚಂದನ. ಆಗ ಹರಿ ಯೋಚನೆ ಮಾಡ್ತಾನೆ. ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಚಂದನ. ಬೇರೆ ಯಾವ ಪಲ್ಯ ಮಾಡ್ಬೋದು ಅನ್ನೋ ರೇಂಜಿಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹರಿ ಹೇಳುವಾಗ ಚಂದನ ಗುರಾಯಿಸ್ತಾಳೆ. ನಾನು ಏನು ಹೇಳಿದರೂ ನೀವು ಮಾಡಲ್ಲ, ನಿಮ್ಗೇನು ಬೇಕು ಅದನ್ನೇ ಮಾಡಾಕಿ ಅಂತಾನೆ ಹರಿ. ಏನು ಮಾಡಲ್ಲ ಏನಿವಾಗ ಅಂತಾಳೆ ಚಂದನ. ಮೇಡಮ್ ಅಂತ ಹೊಟ್ಟೆನ ಇಟ್ಕೋತಾನೆ ಹರಿ. ಹೊಟ್ಟೆ ಹಸಿತಿದ್ಯಾ ಅಂತಾಳೆ ಚಂದನ. ಹ್ಞೂ ಅಂತಾನೆ ಹರಿ. ಒಂದು ಕೆಲಸ ಮಾಡಿ, ಈದ್ಗಾಯಿ ಹೊಡಿಯೋಕ್ಕೆ ಒಂದು ಹುಡುಗಿಗೆ ಹೆಲ್ಪ್ ಮಾಡ್ತಿದ್ರಿ ಗೊತ್ತಾ, ಆ ಹುಡುಗಿ ಹತ್ರನೇ ಹೋಗಿ ಕಡಲೆ ಬೀಜದ ಚಟ್ನಿ ಮಾಡಿಸ್ಕೊಂಡು ತಿನ್ನಿ ಅಂತಾಳೆ ಚಂದನ. ಏನು ಮೇಡಮ್ ಹಿಂಗೆ ಹೇಳ್ತಿದ್ದೀರಾ, ಇದೆಲ್ಲ ಸರಿ ಇಲ್ಲ ನೋಡಿ ಅಂತಾನೆ ಹರಿ. ವಿಶ್, ಅಲ್ಲಿ ಮೈ ಓದ್ತಾ ಕೂತಿದ್ದಾನೆ, ನಿಮ್ಮ ಸ್ಪೀಕರ್ ಸೌಂಡ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಅಂತಾಳೆ ಚಂದನ. ಹೀಗೆ ಇಬ್ಬರು ಕಿತ್ತಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡಿ ಕಂಠಿ ಸುಸ್ತಾಗಿ ಅಲ್ಲಿಂದ ಈಚೆ ಬಂದು ಫೋನಲ್ಲಿ ಮಾತಾಡ್ತಾ ನಿಂತ್ಕೋತಾನೆ. ನಂತರ ಚಂದನನು ಬಂದು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿರ್ತಾಳೆ. ಹರಿ ಹಸಿವಿನಿಂದ ಸುಮ್ಮನೆ ಕೂತಿರ್ತಾನೆ. ನಂತರ ಕಂಠಿನ ಮುಟ್ಟಿ, ಅಯ್ಯೋ ಇವನು ಫೋನಲ್ಲಿ ಕಳೆದೋಗಿದ್ದಾನೆ, ಇವರು ಲ್ಯಾಪ್ಟಾಪಲ್ಲಿ ಮುಳುಗೋಗಿದ್ದಾರೆ, ನನ್ನ ಕಷ್ಟ ಕೇಳೋರು ಯಾರೂ ಇಲ್ವೇ ಅಂತ ಮತ್ತೆ ಕೂತ್ಕೋತಾನೆ. ಬೇಕು ಅಂತಾನೆ ಕೆಮ್ಮಿಸ್ತಾನೆ. ಚಂದನ ಗುರಾಯಿಸ್ತಾಳೆ. ಆ ಕಡೆ ನಮ್ಮಣ್ಣ ಮಹಿಮೆ ಜೊತೆ ನೆಮ್ಮದಿಯಾಗಿ ಡೇಟಿಂಗ್ ಮಾಡ್ತಿದ್ದಾನೆ. ಈ ಕಡೆ ಈ ಕಂಠಿ ವೈಭವಿ ಜೊತೆ ಬಿಂದಾಸಾಗಿ ಮಾತಾಡ್ತಿರ್ತಾನೆ. ಮದುವೆ ಆಗದೆ ಇರೋ ಇವ್ರ ಮುಂದೆ ಮದುವೆಯಾಗಿ ಒದ್ದಾಡ್ತಿರೋ ಏಕಪತ್ನಿ ಗೃಹಸ್ಥ ಅಂದರೆ ನಾನು ಒಬ್ಬನೇ ಅಂತ ಎದ್ದು ಚಂದನ ಹತ್ರ ಬಂದು, ಮೇಡಮ್ ಹೊಟ್ಟೆ ಹಸಿತಿದೆ, ಊಟ ಮಾಡೋಣ ಮೇಡಮ್ ಅಂತಾನೆ ಹರಿ. ಆವಾಗಲೇ ದೋಸೆ ಮಾಡ್ತೀನಿ ಅಂದರೆ ಅದಾಗಲ್ಲ ಇದಾಗಲ್ಲ ಅಂದರೆ ಇವಾಗ ಹೊಟ್ಟೆ ಹಸ್ಕೊಂಡೇ ಇರಿ, ಏನೂ ಆಗಲ್ಲ ಅಂತಾಳೆ ಚಂದನ. ಮೇಡಮ್ ಪ್ಲೀಸ್ ಕರುಣೆ ತೋರಿಸಿ ಅಂತಾನೆ ಹರಿ. ಸರಿ ಬನ್ನಿ ಎಲ್ಲರೂ ದೋಸೆ ಹಾಕ್ಕೊಂಡು ತಿನ್ನೋಣ ಅಂತಾಳೆ ಚಂದನ. ಏನು ಮತ್ತೆ ಅದೇ ದೋಸೆನಾ, ಇಷ್ಟೊತ್ತು ಕಾದು ಕಾದು ಅದೇ ದೋಸೆ ತಿನ್ನಬೇಕಾ? ಬೇಡ ಮೇಡಮ್ ನನಗೆ ಅಂತಾನೆ ಹರಿ. ಹಾಗಿದ್ರೆ ಹಸ್ಕೊಂಡೇ ಇರಿ ಅಂತಾಳೆ ಚಂದನ. ಮೇಡಮ್ ಬಿಸಿ ಬಿಸಿ ಬಿರಿಯಾನಿ ಸಿಗ್ಬೋದಾ ಅಂತಾನೆ ಹರಿ. ಬಿಸಿ ಬಿಸಿ ಅಂತ ಕೈನ ಉಜ್ತಾಳೆ ಚಂದನ. ಆಗ ಹರಿ ಹೆದರ್ಕೊಂಡು ದೂರ ಕೂತ್ಕೋತಾನೆ. ಕಂಠಿ ಗಾಡಿ ತಗೊಂಡು ಹೋಗಿ ಅಲ್ಲಿಂದ ಹೋಗಿ ನಂತರ ಪಾರ್ಸೆಲ್ ತಂದು ಅತ್ತಿಗೆ ಊಟ ತಂದಿದ್ದೀನಿ ಅಂತಾನೆ. ತಂದೇನೋ ಇವತ್ತು ನೀನೇ ನನ್ನ ಪಾಲಿನ ಅನ್ನದಾತ, ಏನು ತಂದಿದ್ಯೋ ಅಂತಾನೆ ಹರಿ. ಅಲ್ಲ ಕಂಠಿಯವರೇ, ಮನೇಲಿ ಅಡುಗೆ ಮಾಡ್ತಿದ್ದೆ ಅಲ್ವಾ, ಯಾಕೆ ಹೋಟ್ಲಿಂದ ತರುಕೋದ್ರಿ ಅಂತಾಳೆ ಚಂದನ. ಅತ್ತಿಗೆ ಇವತ್ತು ನಿಮ್ಮಿಬ್ಬರ ಜಗಳದಲ್ಲಿ ಅಡುಗೆನೂ ಆಗಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ನಾನೇ ತಂದೆ ಅಂತಾನೆ ಕಂಠಿ. ಆಹಾ, ಜೀವನದಲ್ಲಿ ನೀನು ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಇದೊಂದೇ ಅಂತಾನೆ ಹರಿ. ಅತ್ತಿಗೆ ಬನ್ನಿ ಊಟ ಮಾಡೋಣ ಅಂತಾನೆ ಕಂಠಿ. ಸರಿ ಕಂಠಿ ಅವರೇ, ಮೈಗೆ ಊಟನ ರೂಮಿಗೆ ಕೊಟ್ಬಿಡಿ, ಓದ್ತಿದ್ದಾನಲ್ವಾ ಅಂತಾಳೆ ಚಂದನ. ಸರಿ ಅಂತಾನೆ ಕಂಠಿ. ಆಗ ಮುತ್ತು ಮನೆ ಒಳಗೆ ಬರ್ತಾನೆ. ಬರಬೇಕು ಮುತ್ತು ರಾಜ ಅವರು ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ ಅಂತಾನೆ ಹರಿ. ಹರಿಯವರೇ ಸ್ವಲ್ಪ ಸುಮ್ಮನೆ ಇರ್ತೀರಾ, ಅಣ್ಣ ಹುಷಾರಾಗಿ ಹೋಗಿ ಬಂದ್ರಾ, ಮಹಿಮಾ ಅವ್ರು ಖುಷಿಯಾದ್ರಾ ಅಂತಾಳೆ ಚಂದನ. ಹಾಂ ಅಮ್ಮ ಖುಷಿಯಾದರು ಅಂತಾನೆ ಮುತ್ತು. ಅವರು ಖುಷಿಯಾದರು ಅಂತ ಇದೆಯಾ, ನಿನ್ನ ಮುಖದಲ್ಲಿ ಯಾಕೋ ಖುಷಿನೇ ಕಾಣಿಸ್ತಿಲ್ವಲ್ಲ ಅಂತಾನೆ ಹರಿ. ಖುಷಿ ಮನಸ್ಸಲ್ಲಿದೆ, ಪ್ರಯಾಣ ಮಾಡಿರೋ ಸುಸ್ತು ಮುಖದಲ್ಲಿ ಕಾಣ್ತಿದೆ ಅಂತಾಳೆ ಚಂದನ. ನೀನು ಇಷ್ಟೊತ್ತು ಬರದೇ ಇರೋದನ್ನು ನೋಡಿ ನಮ್ಮನ್ನೆಲ್ಲ ಮರೆತು ರಾಜಸ್ಥಾನಕ್ಕೆ ಹೊರಟುದ್ಯೋ ಅಂದ್ಕೊಂಡಿದ್ದೆ ಅಂತಾನೆ ಕಂಠಿ. ಇಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ, ಹೇಗೋ ಹೋಗಿ ಬಂದ್ರಲ್ಲ ಅದೇ ಖುಷಿ. ಅಣ್ಣ ಕಂಠಿಯವರು ಊಟ ತಂದಿದ್ದಾರೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತಾಳೆ ಚಂದನ. ಇರಮ್ಮ ಬಟ್ಟೆ ಬದಲಾಯಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಬರ್ತೀನಿ ಅಂತ ಗಾಡಿ ಕೀನ ಕಂಠಿಗೆ ಕೊಟ್ಟು ಮುತ್ತು ಆಚೆ ಹೋಗ್ತಾನೆ. ಈಚೆ ರಾತ್ರಿ ಮುತ್ತು ಹೊರಗಡೆ ಬಂದು ರೌಡಿಗಳ ಮಾತನ್ನು ನೆನಪು ಮಾಡ್ಕೋತಾ ಮುಖಕ್ಕೆ ನೀರನ್ನು ಹಾಕ್ಕೋತಾನೆ. ನಂತರ ಮುಖ ಒರೆಸ್ಕೋತಾನೆ. ನಂತರ ಬೆಳಗಾಗುತ್ತೆ. ನಟರಾಜ ಸೈಕಲಲ್ಲಿ ಬರ್ತಾನೆ. ಅವನ ಹಿಂದೆ ಮುತ್ತುಗೆ ಅಟ್ಯಾಕ್ ಮಾಡಿದ 4 ರೌಡಿಗಳು ಬರ್ತಾರೆ. ಬನ್ರಪ್ಪ ಇದೇ ಮುತ್ತು ಮನೆ ಬನ್ನಿ ಅಂತ ನಟರಾಜ ಮುತ್ತು ಅಂತ ಕರೀತಾರೆ. ಮುತ್ತು ಬಂದು ಏನಕ್ಕೆ ಅಂತಾನೆ. ಯಾರು ಹುಡ್ಕೊಂಡು ಬಂದಿದ್ದಾರೆ ನೋಡು ನಿನ್ನ ಅಂತಾರೆ ನಟರಾಜ. ಯಾರು ಅಂತ ಮುತ್ತು ನೋಡುವಾಗ ಅದೇ ರೌಡಿಗಳಾಗಿರ್ತಾರೆ. ನಂತರ ಮುತ್ತು ಜೊತೆ ಫೈಟ್ ಮಾಡೋಕ್ಕೆ
ಬಂದ ರೌಡಿಗಳನ್ನು ಹರಿ, ಮುತ್ತು, ನಟರಾಜ ಮತ್ತು ಕಂಠಿ ಸೇರಿ ಹೊಡೆದು ಓಡಿಸ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.